ಬಾಗೇಪಲ್ಲಿ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಪ್ರಾಂಗಣದಲ್ಲಿ ಆಡಳಿತಾಧಿಕಾರಿ ಮನೀಶ್ ಎನ್ ಪತ್ರಿಯವರ ಅಧ್ಯಕ್ಷತೆಯಲ್ಲಿ ಇಂದು ಹಮ್ಮಿಕೊಳ್ಳಲಾಗಿದ್ದ ರೈತರ ಸಭೆಯಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ತರಕಾರಿ ವ್ಯಾಪಾರ ವಹಿವಾಟು ಮಾಡುವ ಸಮಯವನ್ನು ಬಹುತೇಕ ರೈತರ ಅಭಿಪ್ರಾಯದಂತೆ ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆಯವರೆಗೆ ನಿಗದಿಪಡಿಸಿ ತೀರ್ಮಾನ ತೆಗೆದುಕೊಳ್ಳಲಾಯಿತು. ಮಾರುಕಟ್ಟೆ ಪ್ರಾರಂಭವಾದಾಗಿನಿಂದಲೂ ತರಕಾರಿ ವ್ಯಾಪಾರ ವಹಿವಾಟು ಬೆಳಗ್ಗೆ ಸಮಯದಲ್ಲಿಯೇ ನಡೆಯುತ್ತಿದೆಯಾದರೂ ಕೋವಿಡ್ ಸಂದರ್ಭದಲ್ಲಿ ಆದ ತಾತ್ಕಾಲಿಕ ಸಮಯ ಬದಲಾವಣೆ ಇಂದಿನವರೆಗೂ ಬಹುತೇಕ ರೈತರಿಗೆ ಸಮಸ್ಯೆ ತಂದಿತ್ತು. ಕೆಲ ಮಂಡಿ ವ್ಯಾಪಾರಸ್ಥರು ಮಾಡುವ ಸಮಯವೇ ವ್ಯಾಪಾರದ ಸಮಯವಾಗಿತ್ತು. ದಿನಕ್ಕೊಂದು ಸಮಯದಲ್ಲಿ ವ್ಯಾಪಾರ ವಹಿವಾಟು ನಡೆಯುತ್ತಿದ್ದರಿಂದ ರೈತರು ಗೊಂದಲದಲ್ಲಿ ಇರುವಂತೆ ಮಾಡಿತ್ತು. ಮಾರುಕಟ್ಟೆ ವ್ಯಾಪಾರ ವಹಿವಾಟಿನ ಸಮಯವನ್ನ ಮಂಡಿ ವ್ಯಾಪಾರಸ್ಥರು ತೀರ್ಮಾನ ಮಾಡುವ ಪರಿಸ್ಥಿತಿಗೆ ಹೋಗಿದ್ದು ರೈತರು ಸಮಸ್ಯೆ ಎದುರಿಸುವಂತಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಳೆದ ಕೆಲ ತಿಂಗಳಿನಿಂದ ಸೂಕ್ತ ಸಮಯ ನಿಗದಿಗಾಗಿ ಅಧಿಕಾರಿಗಳನ್ನ ರೈತರು ಒತ್ತಾಯಿಸುತ್ತಾ ಬಂದಿದ್ರು. ಕಳೆದ ಕೆಲ ದಿನಗಳ ಹಿಂದೆ ನಡೆದಿದ್ದ ಸಭೆಯಲ್ಲಿ ತರಕಾರಿ ವ್ಯಾಪಾರ ವಹಿವಾಟು ಸಮಯವನ್ನ ತಾತ್ಕಾಲಿಕವಾಗಿ 2 ಗಂಟೆಗೆ ನಿಗದಿಪಡಿಸಲಾಗಿತ್ತು. ಇದರಿಂದ ರೈತರಿಗೆ ಸಮಸ್ಯೆ ಹೆಚ್ಚಾಗಿದ್ದರಿಂದ ಸಮಯ ಬದಲಿಸುವಂತೆ ಅಧಿಕಾರಿಗಳ ಮೇಲೆ ಒತ್ತಡ ತರಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಎಪಿಎಂಸಿ ಮಾರುಕಟ್ಟೆ ಆಡಳಿತಾಧಿಕಾರಿ ತಹಸೀಲ್ದಾರ್ ಮನೀಶ್ ಎನ್ ಪತ್ರಿರವರ ಅಧ್ಯಕ್ಷತೆಯಲ್ಲಿ ಇಂದು ರೈತರ ಸಭೆಯನ್ನ ಕರೆಯಲಾಗಿತ್ತು. ಸೂಕ್ತ ಸಮಯ ನಿಗದಿಪಡಿಸುವ ನಿಟ್ಟಿನಲ್ಲಿ ರೈತರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳಿದಾಗ 80% ಜನ ಹೆಚ್ಚಿನ ರೈತರು ಬೆಳಗ್ಗೆ ಸಮಯವೇ ತರಕಾರಿ ವ್ಯಾಪಾರ ವಹಿವಾಟಿಗೆ ಸೂಕ್ತ ಸಮಯವಾಗಿದ್ದು ಬೆಳಗ್ಗೆ ಸಮಯದಲ್ಲಿಯೇ ತರಕಾರಿ ವಹಿವಾಟು ನಡೆಸುವಂತೆ ಒತ್ತಾಯಿಸಿದರು. ಕೆಲವರು ಬೆಳಗ್ಗೆ 5 ಗಂಟೆ, ಕೆಲವರು 6 ಗಂಟೆ, ಮತ್ತೆ ಕೆಲವರು 9 ಗಂಟೆ ಸಮಯವನ್ನ ನಿಗದಿಪಡಿಸಲು ತಿಳಿಸಿದರಾದರೂ ಬಹುಮತದ ರೈತರ ಅನಿಸಿಕೆಯಂತೆ ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆಯವರೆಗೆ ತರಕಾರಿ ವ್ಯಾಪಾರ ವಹಿವಾಟು ನಡೆಸಲು ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಯಿತು. ಮಾರುಕಟ್ಟೆಯಲ್ಲಿ ಸ್ವಚ್ಛತೆ ಮತ್ತು ಅಗತ್ಯ ಸೌಲಭ್ಯಗಳನ್ನು ರೈತರಿಗೆ ಕಲ್ಪಿಸುವ ನಿಟ್ಟಿನಲ್ಲಿ 1 ವಾರದಲ್ಲಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. 2 ದಿನಗಳಿಗೊಮ್ಮೆ ಮಾರುಕಟ್ಟೆಯಲ್ಲಿ ಸ್ವಚ್ಛತೆಯನ್ನ ನಡೆಸಲಾಗುತ್ತದೆ ಎಂದು ತಹಸೀಲ್ದಾರ್ ಮನೀಶ್ ಎನ್ ಪತ್ರಿ ಸಭೆಯಲ್ಲಿ ಪ್ರಕಟಿಸಿದ್ರು. ನಾವು ಎಲ್ಲ ರೈತರು ಯಾರು ಎಪಿಎಂಸಿ ಮಾರುಕಟ್ಟೆನಲ್ಲಿ ಮಾರಾಟ ಮಾಡ್ತಾರೆ ರೈತರನ್ನೇ ಇವತ್ತು ನಾವು ನೇರವಾಗಿ ಕರೆಸಿ ಅವ್ರಿಗೆ ಯಾವ ಟೈಮಿಂಗ್ಸ್ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರನ್ನೇ ನೇರವಾಗಿ ನಾವು ಅವ್ರ ಅಭಿಪ್ರಾಯ ಕೇಳಿದ್ವಿ. ಸೊ ಸ್ವಲ್ಪ ಜನ ಮೆಜಾರಿಟಿ ಜನ ಬಂದು 8 ಗಂಟೆಯಿಂದ 11 ಗಂಟೆ ಅಂತ ಇರಲಿ ಅಂತ ಹೇಳಿದ್ರು. ಬಟ್ ಸ್ವಲ್ಪ ಜನ ಬಂದು ನಮಗೆ ಒಂದು 12 ಗಂಟೆ ಮೇಲೆ ಆದರೆ ಅನುಕೂಲ ಆಗುತ್ತೆ, ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಆಗಲಿ ಅಥವಾ ಈ ಟ್ರಾಫಿಕ್ ಜಾಮ್ ಆಗಲಿ ಅದೆಲ್ಲ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ, ಮತ್ತು ರೈತರು ಬರೋಕ್ಕೂ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು 2 ಸೈಡಿಂದನೂ ಅಭಿಪ್ರಾಯಗಳು ಬಂದಿದ್ದಾವೆ. ಅದಕ್ಕೆ ನಾವು ಇವಾಗ ತಗೊಂಡಿರೋ ಡಿಸಿಷನ್ ಏನು ಅಂತಂದರೆ 1 ತಿಂಗಳು 8 ಗಂಟೆಯಿಂದ 11 ಗಂಟೆ ಬೆಳಗ್ಗೆ ಹೊತ್ತು ಒಂದು ಟ್ರಯಲ್ ಮಾಡ್ತೀವಿ ತರಕಾರಿಗೆ. ನೆಕ್ಸ್ಟ್ ತಿಂಗಳು ಬಂದು 12 ಗಂಟೆಯಿಂದ ಒಂದು ಟ್ರಯಲ್ ಮಾಡ್ತೀವಿ. ಅದಾದಮೇಲೆ ಮತ್ತೊಂದು ಸಲ ರೈತರನ್ನ ನೇರವಾಗಿ ಕರೆದು ಅವ್ರಿಗೆ ಯಾವುದು ಅನುಕೂಲ ಆಗಿದೆ 2 ಟೈಮಿಂಗ್ಸಲ್ಲಿ ಅಂತ ನೇರವಾಗಿ ಕೇಳಿ ಅದ್ರ ಪ್ರಕಾರ ನಾವು ಟೈಮ್ ಫಿಕ್ಸೇಷನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಡಿಸಿಷನ್ನ ನಾವು ತಗೊಂಡಿದ್ದೀವಿ. ಸಭೆಯಲ್ಲಿ ವಿವಿಧ ರೈತ ಸಂಘಟನೆಗಳ ಮುಖಂಡರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಸಭೆಯಲ್ಲಿ ಕೆಲ ಸಮಯ ಗೊಂದಲವೂ ಉಂಟಾಗಿತ್ತು. ಕೆಲವರು 2 ಗಂಟೆಗೆ ಮಾರುಕಟ್ಟೆ ಸಮಯವನ್ನ ನಿಗದಿಪಡಿಸುವಂತೆ ಮನವಿ ಮಾಡಿದ್ರು. ಬಹುತೇಕ ರೈತರ ಅಭಿಪ್ರಾಯ ಬೆಳಗ್ಗೆ ಆಗಿರುವುದರಿಂದ ಬಹುಮತದಂತೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದ್ರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.